ऐकूरार्यप्रियं शिष्यं गुरुवरदेन्द्रपदार्चकं सदा सुळादिपदवक्तारां कुप्पेराय गुरुं भजे. अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವಾಮನಾವತಾರ ಸ್ತೋತ್ರ ಸುಳಾದಿ. ವಾಮನವಟು ಇಂದ್ರಾನುಜ ಉಪೇಂದ್ರನೇ ಭೂಮಿ ಸುರಾಗ್ರಣಿ ಬಾಲ ಬ್ರಹ್ಮಚಾರಿ ಹೇಮ ಯಜ್ಞೋಪವೀತ ಹೇಮ ಮೇಖಳ ಪೊಳೆವ ಹೇಮ ಕೌಪಿನಧರ ಕ್ಷೇತ್ರ ರಮಣ ವ್ಯೋಮ ಗಂಗಾ ಜನಕ ಹಸ್ತ ಛತ್ರ ಕಮಂಡಲ ಸೋಮ ಸನ್ನಿಭ ಪೂರ್ಣ ಗುಣಗಣ ನಿಲಯ ಕಾಮಿತ ಫಲ ವಿವಾ ಕರುಣಾನಿಧಿ ಸಾಮ ಗಾಯನ ಪ್ರೀತ ಸುಜನರ ಮನೋರಥ ಸಮಸ್ತ ಲೋಕನಾಥ ಗರುಡಾವರೂಢ ಭೀಮ ದೈತ್ಯಾಹರಣ ವಿಜಯ ವಿಠಲ ನಿಸ್ಸೀಮ ಮಹಿಮಾ ಸುರಸ್ತೋಮ ವಿನುತ ಪಾದ. ಬಲಿರಾಯನು ಬಹಳ ಬಲವಂತನಾಗಿ ಬರರಾಶಿ ಮಿಕ್ಕ ಬಲಿಷ್ಠರಾದವರ ಕಲಹದೊಳೋಡಿಸಿ ಛಲದಲ್ಲಿ ಅವರ ಬಲು ಪದವಿಗಳನ್ನು ಕಳೆದು ತೆಗೆದುಕೊಂಡು ಬಿಲ್ಲುಗಾರರಿಗೆ ವೆಗ್ಗಳನಾಗಿ ಚರಿಸಿ ಇಳಿಯೋಳಗಾರಿಗೆ ಅಳುಕದಲ್ಲಿರುತ್ತಿರಲು ಜಲಜ ಮಗನ ಜನಕ ವಿಜಯ ವಿಠಲ ತನ್ನೊಳಗೆ ನಿರಂತರ ನಿಲಿದೊಲಿದು ನೆನೆವಾ ಮನದೋಳು ಬಲಿರಾಯ ಮನಸಿ ಜನಯ್ಯನ ನೆನೆಸುತ್ತ ಸಕಲ ಲೋಕವನೇ ಗೆದ್ದು ಎನಗಾರು ಸರಿ ಎಂದು ಬಲು ಗರ್ವದಲ್ಲಿರೆ ಅನಿಮಿಷ ಮತಿ ಪಲಾಯನವಾಗಿ ಪೋಗಲು ಧನುಜ ಬಲ್ಲಿದನೆಂದು ದಕ್ಷನ ತನುಜೆ ಅನೋವ್ಯಧೇಯಿಂ ಕ್ಲೇಶ ಬಡೂತತ್ತ ಶಣಿಸಿ ದೈತ್ಯನ ಕೂಡ ಗೆಲುವ ಮಗನ ಪಡೆವೆಂದೆನುತ್ತಾರೋಷದಲ್ಲಿ ಪತಿಯಾಜ್ಞದಲ್ಲಿ ವನಜನಾಭನ ಧ್ಯಾನವನ್ನೇ ಮಾಡಿದಳು ತನ್ನ ಮನದ ಬಯಕೆ ಸಲ್ಲಿಸು ಎನ್ನುತ್ತಲಿ ಫಣಿಶಾಯಿ ವಿಜಯ ವಿಠಲ ವಾಮನ ದೇವ ಮುನಿ ಕಶ್ಯಪಾದಿತಿ ದೇವಿಗೆ ಒಲಿದ ಶಕ್ರನ ಸೌಭಾಗ್ಯ ಇಂದ್ರಸೇನನು ಬಿಡದೆ ಆಕ್ರಮಿಸಿ ತ್ರಿಲೋಕ ಮಧ್ಯದಲ್ಲಿ ಬಲು ಪರಾಕ್ರಮನಾಗಿ ತಾನಲ್ಲದಲೆ ಮತ್ತೋರ್ವ ಚಕ್ರವರ್ತಿಯೇ ಇಲ್ಲವೆಂದು ಹಿಗ್ಗಿ ಶುಕ್ರನ್ನ ಶಿಷ್ಯ ನೀರೇ ಯಾಗದಲ್ಲಿಗೆ ಊರು ಕ್ರಮನೆ ಉಪೇಂದ್ರನಾಗಿ ಬಂದೂತ ಕ್ರೀಡೆಯಾಡಿದಂತೆ ಬಾಲಕನಾಗಿ ಆಕ್ರಮ ಮಾಡಿ ಬಲಿಯ ಮೆಚ್ಚಿಸಿ ಸಕ್ರಿಯ ಸಕಲೇಶ ವಿಜಯ ವಿಠಲನು ತ್ರಿವಿಕ್ರಮಾವತಾರ ಧರಿಸಿದನು ಸುರರೊಲಿಯೇ ದಾನವನಲ್ಲಿಗೆ ಮುದ್ದು ಮೋಹನ ಪೋಗಿ ದಾನವ ಬೇಡಿದ ಮೂರು ಪಾದ ಕ್ಷೋಣಿಯ ಕೊಡು ಎಂದು ಕಪಟ ವೇಷದಲ್ಲಿ ಏನೆಂಬೆವಟುವಿನ ಮಹಾಮಹಿಮೆ ಮಾನವನಂತೆ ಲೀಲೆ ತೋರಿ ಕರಾವಡ್ಡಿ ದಾನೇ ಪಿತಾಮಹನಯ್ಯ ನಮ್ಮಯ್ಯ ಕಾಣುವರಾರು ಈತನ ಮಹತ್ತಣು ರೂಪ ಎಣಿಸಲಳವೇ ಲಕುಮಿಗಾದರೂ ಬಾಣಾಸೂರನ ಜನಕ ಮಾತು ಕೇಳುತ್ತಾ ವಿಪ್ರ ಏನು ಬೇಡಿದನೆಂದು ನಸು ನಗುತ್ತಾ ತಾನೀರಿನಲ್ಲಿ ತನ್ನ ಸತಿಯ ಸಹಿತನಾಗಿ ಕ್ಷೋಣಿಯ ತ್ರಿಪಾದ ಧಾರೆ ಎರಿಯೇ ಧೇನು ಭಕ್ತರಿಗೆಲ್ಲ ವಿಜಯ ವಿಠಲ ತಾನೇ ಆನಂದದಲ್ಲಿ ಕೈಕೊಂಡ ಭಕ್ತಿಗೆ ಮೆಚ್ಚಿ ಒಂದು ಚರಣ ಬ್ರಹ್ಮಾಂಡ ಕರ್ಪರದಲ್ಲಿ ಒಂದು ಚರಣ ಪಾತಾಳ ಲೋಕದಲ್ಲಿ ಸಂದೇಹವಿಲ್ಲದಲೆ ವ್ಯಾಪಿಸಿದವು ಮತ್ತೊಂದು ಪಾದಕ್ಕೆ ಭೂಮಿ ಸಾಲದಾಯಿತೆಂದು ಇಂದ್ರ ಸೇನೆಗೆ ವಾಮನ ದೇವ ನುಡಿಯಿಂದ ಬಂಧಿಸಿ ಸಮಯಬದ್ಧ ಮಾಡಲು ಬಲಿ ಇಂದಿರಾಪತಿ ಈತನೆಂದು ತಿಳಿದು ವೇಗ ವಂದಿಸಿ ತನ್ನಯ
ಶಿರವನು ನೀಡಲು ಅಂದು ಗೋವಿಂದನು ಅರಸನ ತಲೆಮೆಟ್ಟೆ. ಒಂದು ಚರಣದಲ್ಲಿ ಪಾತಾಳ ಕಟ್ಟಿದ, ಮುಂದೆ ನಖದಿಂದ ಬೊಮ್ಮಾಂಡ ಭೇದಿಸಿ, ಮಂದಾಕಿನಿ ಪೆತ್ತ ನಿರುತ ನಿರ್ಭೀತ. ಇಂದ್ರ ವಂದಿತ ಸಿರಿ ವಿಜಯ ವಿಠಲ, ಕೃಪಾ ಸಿಂಧು ಸಿಂಧುರಪಾಲ ಸಿಂಧು ತನುಜೇಪತಿ. ಕಾಯವನಿತ್ತವಗೆ ನಾರಾಯಣನು ಒಲಿದು ಕಲ್ಪ ಆಯವನಿತ್ತು ಸರ್ವದ ಐಶ್ವರ್ಯದಲ್ಲಿಟ್ಟು. ಕಾಯ್ದ ತಾನ ವನಮನಿಯ ಸ್ಥಾಯವಾಗಿ ಬಾಳ್ಗಿಲೋಳು ಈಯಬಲ್ಲ ದೇವ ತನ್ನ ಮಾಯದಿಂದ ಜನರ ಮೋಹಿಸಿ. ಶ್ರೀಯರಸ ವಿಜಯ ವಿಠಲ ನಾಯಕ ಶಿರೋಮಣಿ ಶ್ರೇಯಸ್ಸ ನೀವಾ ತನ್ನ ಗಾಯನ ಮಾಡುವರಿಗೆ. ಇಂದ್ರಂಗೆ ಸುರ ಪದವಿ ಕೊಡಿಸಿ ಬಲಿಗೆ ಒಲಿದ, ಕಂದರ್ಪ ಪಿತ ನಮ್ಮ ವಿಜಯ ವಿಠಲ ಭಟು. ಇಂದ್ರಂಗೆ ಸುರ ಪದವಿ ಕೊಡಿಸಿ ಬಲಿಗೆ ಒಲಿದ, ಕಂದರ್ಪ ಪಿತ ನಮ್ಮ ವಿಜಯ ವಿಠಲ ಭಟು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ವಾಮನ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಶ್ರೀ ವಿಜಯ ಪ್ರಭುಗಳು ಈ ಸುಳಾದಿಯಲ್ಲಿ ಶ್ರೀ ವಾಮನ ರೂಪಿ ಪರಮಾತ್ಮನ ಮಹಾತ್ಮೆ ಹಾಗೆ ಚಿಂತನೆ ಬಗ್ಗೆ ತಿಳಿಸಿದ್ದಾರೆ. ನಾವು ಸರ್ವಸಾಧಾರಣವಾದ ಅರ್ಥ ವಾಮನ ರೂಪಿ ಪರಮಾತ್ಮ ಅಂದರೆ, ವಾಮನ ಅಂದರೆ ಕುಳ್ಳಕ್ಕಿರೋರು, ಅಂದರೆ ಗಿಡ್ಡಕ್ಕಿರೋರು ಅಥವಾ ಸುಂದರವಾಗಿರೋರು ಅಂತ ಅರ್ಥ. ಆದರೆ ಶ್ರೀಮದ್ ಭಾಗವತದಲ್ಲಿ ವಾಮನ ಅಂದರೆ ಸಕಲ ದೈತ್ಯರ ಗರ್ವವನ್ನು ನಾಶನ ಮಾಡುವವರು ಅಂತ ಹೇಳ್ತಾರೆ. ಸಕಲ ದೈತ್ಯರ ಗರ್ವವನ್ನು ನಾಶನ ಮಾಡುವವನು ವಾಮನ ಅಂಥೇಳಿ. ಹಾಗೆ ಕಿತ್ತು ಹಾಕುವವನು ಅಂದರೆ ನಮ್ಮ ಒಳಗೆ ಇದ್ದ ಗರ್ವ, ನಾನು ಎಂಬ ಅಹಂಕಾರವನ್ನು ಕಿತ್ತಿ ಹಾಕುವನು ವಾಮನ ರೂಪಿ ಪರಮಾತ್ಮ. ಅದಕ್ಕೆ ಭಾಳಷ್ಟು ಜನ ಏನು ಮಾಡ್ತಾರೆ, ವಾಮನ ಸುಳಾದಿ ಅಂದರೆ ಮನೆಯಲ್ಲಿ ಈ ಮುಂಜುವೆ ನಡೀತಾ ಇದೆ ಅಥವಾ ಮುಂಜುವೆ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಆಗಬೇಕು ಅಂತ ಇದ್ದಾಗೆ, ಹೀಗೆ ಇದ್ದಾಗೆ ಬ್ರಹ್ಮೋಪದೇಶದ ಟೈಮ್ನಾಗೆ ಹೇಳಬೇಕು ಅಂತ ಅಂತಾರೆ. ಆದರೆ ನಮ್ಮ ಗರ್ವ ಕಿತ್ತಿ ಹಾಕಬೇಕು ಅಂತಂದರೆ ಪ್ರತಿನಿತ್ಯ ಈ ಸುಳಾದಿಯನ್ನು ನಾವು ಪಠನೆ ಮಾಡಬೇಕು. ಈ ದೈತ್ಯರ ಗರ್ವ ಕಿತ್ತಿ ಹಾಕೋ ಕಾರಣ ಈ ವಾಮನ ರೂಪಿ ಪರಮಾತ್ಮ ಅಂತ ಹೇಳಿ ಅದೇ ಕೆಲಸ ಮಾಡೋದು ಅಂತ ಹೇಳೋದು. ಅದಿತಿ ದೇವಿಯಲ್ಲಿ 12ನೆಯ ಮಗನಾಗಿ ಇಂದ್ರನಿಗೆ ತಮ್ಮನಾಗಿ ಜನಿಸಿದನು. ಅದಕ್ಕೆ ವಾಮನ ವಟು ಇಂದ್ರ ಅನುಜ ಉಪೇಂದ್ರನೇ ಅಂತ ಹೇಳ್ತಾರೆ. ಇಂದ್ರನಿಗೆ ತಮ್ಮನಾಗಿ ಹುಟ್ಟಿ ಬಂದು ನಮ್ಮ ಶ್ರೀಹರಿ ಹೇಗಿದ್ದಾನೆ ಅಂತ ವಿಜಯದಾಸರು ಈ ಧ್ರುವತಾಳದಾಗೆ ತಿಳಿಸ್ತಾರೆ. ಬಾಲ ಬ್ರಹ್ಮಚಾರಿಯಾಗಿದ್ದಾನೆ ನಮ್ಮ ಪುಟ್ಟ ವಾಮನ. ಬಂಗಾರದ ಜನಿವಾರ, ಬಂಗಾರದ ಒಡ್ಯಾಣ ಮತ್ತು ಬಂಗಾರ ವರ್ಣದ ಕೌಪೀನವನ್ನು ಧರಿಸಿದ್ದಾನೆ. ಅತ್ಯಂತ ಸುಂದರವಾಗಿದ್ದಾನೆ. ಇವತ್ತಿಗೂ ನಮಗೆ ಹೇಳೋ ವಾಡಿಕೆ ಇದೆ, ಸಣ್ಣ ಮಕ್ಕಳಿಗೆ ಉಪನಯನ ಆದಾಗೆ ಅದು ಚಂದ ಕಾಣಿಸಿದ್ರೆ ವಾಮನ ರೂಪಿ ಪರಮಾತ್ಮ ಇದ್ದಂಗಿದ್ದಾನೆ ಅಂತ ಹೇಳ್ತೀವಿ. ಚಂದ ಅಂದರೆ ನಮಗೆ ದೇವರನ್ನ ನೋಡೋ ಭಾಗ್ಯ ಇಲ್ಲ, ಆ ಸಣ್ಣ ಪುಟ್ಟ ಇದರೊಳಗೆ ವಾಮನನ್ನು ನೋಡ್ತೀವಿ ಅಂಥೇಳಿ. ಅದಕ್ಕೆ ಬಹಳ ಅತ್ಯಂತ ಸುಂದರವಾದ ವರ್ಚಸ್ಸಿನಿಂದ ಇದ್ದಾನೆ. ಎಂಥವನು ನಮ್ಮ ಸ್ವಾಮಿ ಅಂದರೆ ಆಕಾಶದಲ್ಲಿ ಗಂಗೆಯನ್ನು ಪಡೆದವನು. ಇಲ್ಲಿ ಅದೇ ಹೇಳ್ತಾರೆ, ಹೇಮ ಕೌಪೀನದರ ಕ್ಷೇತ್ರ ರಮಣ ವ್ಯೋಮ ಗಂಗಾ. ಆಕಾಶದಲ್ಲಿ ಗಂಗಾ, ಜನಕ ಅಂದರೆ ಗಂಗವನ್ನು ಹುಟ್ಟಿಸಿದಾತ. ಹಾಗೆ ಹಸ್ತದಲ್ಲಿ ಛತ್ರ ಕಮಂಡಲ ಇಟ್ಕೊಂಡಿದ್ದಾತ. ಕೈಯಲ್ಲಿ ಛತ್ರಿ ಹಾಗೆ ಕಮಂಡಲವನ್ನು ಇಟ್ಕೊಂಡಿದ್ದಾತ. ಪರಿಪೂರ್ಣ ಗುಣನಿಲಯನಾದವನು, ಚಂದ್ರನಂತೆ ಕಾಂತಿ ಇದ್ದವನು, ಕಾಮಿತ ಫಲದಾತನು. ನಾವು ಏನು ಕೇಳ್ತೀವೋ ಅದನ್ನು ಕೊಡುವವನು, ಕರುಣಾ ಸಮುದ್ರ ಅವನು. ಆಮೇಲೆ ಸಾಮಗಾಯನ ಪ್ರಿಯನು. ಸಾಮವೇದದಿಂದ ಸ್ತುತಿ ಮಾಡಿದರೆ ಅದನ್ನು ಸ್ತುತಿಸಲ್ಪಟ್ಟವನು.
ಸಜ್ಜನರ ಮನಸ್ಸಿನ ಎಲ್ಲ ಅಭಿಲಾಷಗಳನ್ನು ಪೂರೈಸುವವನು. ಜಗತ್ಪತಿ ಹಾಗೆ ಗರುಡಾರೂಢನು. ದೈತ್ಯರನ್ನು ಸಂಹರಿಸುವುದಕ್ಕಾಗಿ ದೈತ್ಯರ ಅಹಂಕಾರವನ್ನು ಇಳಿಸ್ಲಿಕ್ಕೆ ಅಂಥೇಳಿ ಹುಟ್ಟಿ ಬಂದ ಈ ವಾಮನ ರೂಪಿ ಪರಮಾತ್ಮ ಎಂಥ ಮಹಿಮಾ ಅಂದರೆ ಸೀಮೆ ಇಲ್ಲಾರ್ದಂಗಿರೋ ಮಹಿಮಾ, ಇಲ್ಲಿಗೆ ಸ್ಥಿಮಿತ ಅಂತ ಇಲ್ಲ, ಅಂಥ ಮಹಿಮೆ ಉಳ್ಳವನು, ದೇವತೆಗಳೆಲ್ಲರಲ್ಲಿಂದ ವಂದಿತನಾದವನು ಅಂಥೇಳಿ ನಮ್ಮ ವಾಮನ ರೂಪಿ ಪರಮಾತ್ಮನ ಮಹಾತ್ಮನೆ ಬಗ್ಗೆ ಹೇಗೆ ಕಾಣಿಸ್ತಾನೆ ನಮ್ಮ ವಾಮನ ರೂಪಿ ಪರಮಾತ್ಮ ಎಂಬುದನ್ನು ಕಣ್ಣಿಗೆ ಕಟ್ಟಿದಂಗೆ, ಕಣ್ಣು ಮುಚ್ಕೊಂಡು ಈ ಸುಳಾದಿ ಹೇಳ್ತಾ ಇದ್ದರೆ ಅಲ್ಲೇ ಕಣ್ಣಿಗೆ ಕಾಣಿಸ್ತಾನೆ ನಮ್ಮ ವಾಮನ ರೂಪಿ ಪರಮಾತ್ಮ. ಆ ಥರ ವಿಜಯ ಪ್ರಭುಗಳ ಒಂದೊಂದು ಅಕ್ಷರದಲ್ಲಿ ಶ್ರೀ ವಾಮನ ಪರಮಾತ್ಮನ ನಮಗೆ ವಿಜಯದಾಸರು ತೋರಿಸಿದ್ದಾರೆ. ವಿಜಯದಾಸರು ಅಷ್ಟು ಅವರ ಅಕ್ಷರದೊಳಗೆ ಅಷ್ಟು ಇದು ಇದೆ ಅಂತಲೇ ಅಷ್ಟು ಏನಂತಾರೆ, ದೇವರನ್ನು ಅಕ್ಷರದೊಳಗೆ ನೋಡಿಸ್ತಾನೆ. ಎಲ್ಲ ಅಕ್ಷರಾಭಿಮಾನಿ ದೇವತೆಗಳ ಕರುಣೆ ಇದೆ ಅಂಥೇಳಿ ಅದಕ್ಕೆ ಇಂದಿರಾಪತೆ ಇವರ ಮುಂದೆ ಕುಣಿವನು ಅಂತಾನೆ. ಆ ಅಕ್ಷರಗಳಲ್ಲೊಳಗೆ ಬಂದ ಪ್ರತಿಯೊಂದು ಪದ ಪದ್ಯ ಸುಳಾದಿಗಳನ್ನು ಕೇಳಿ ಸ್ವಾಮಿ ವಿಜಯದಾಸರ ಮುಂದೆ ಕುಣಿತಾನೆ ಅಂತ ಹೇಳ್ತಾರೆ. ಆಮೇಲೆ ಮಟ್ಟತಾಳದ್ರೊಳಗೆ ಬಲಿ ಮಹಾರಾಜ ಬಹಳ ಬಲವಂತನಾಗಿ ಬಲಿಷ್ಠರಾದವರನ್ನೆಲ್ಲರನ್ನ ಗೆದ್ದು ಬಿಡ್ತಾನೆ. ಕಲಹದೊಳು ಓಡಿಸಿ, ಎಲ್ಲ ಯುದ್ಧ ಮಾಡಿ ಯುದ್ಧದೊಳಗೆ ಓಡಿಸಿ ಛಲದಿಂದ ಅವರೆಲ್ಲರ ಪದವಿಗಳನ್ನೆಲ್ಲ ಕಸ್ಕೋತಾನೆ, ಸೆಳೆದು ಹಾಕ್ಬಿಡ್ತಾನೆ ಅವರೆಲ್ಲ ಪದವಿಗಳನ್ನು. ಯಾಕಂದರೆ ಅಲ್ಲಿ ಸೋತರು ಅಂದಮೇಲೆ ಅವ್ರ ಪದವಿ ಇವನಿಗೆ ಬಂತು. ಆ ಥರ ಬಲಿಚಕ್ರವರ್ತಿ ಮಾಡ್ತಾ ಇದ್ದಾನೆ. ಅತ್ಯಂತ ಪ್ರಭಾವವನ್ನು ತೋರಿಸುತ್ತಾ ಬಿಲ್ಲುಗಾರಿಕೆಯಿಂದ ಬೆಗ್ಗಳವಾಗಿ ಚಲಿಸಿ ಇಳೆಯೊಳಗ ಆರಿಗೆ ಅಳುಕದಿರತಿರಲು. ಇದನ್ನು ಯಾವ ಥರ ಅಂದರೆ ಭೂಮಿಯಲ್ಲಿ ಸೋಲನ್ನೇ ಕಾಣ್ತಾ ಇಲ್ಲ, ಇಳೆಯೊಳಗೆ ಯಾರಿಗೆ ಅಳುಕ್ತಾ ಇಲ್ಲ. ಜಲಜ ಮಗನ ಜನಕ, ಜಲಜ ಮಗ ಅಂದರೆ ಪದ್ಮದಲ್ಲಿ ಹುಟ್ಟಿದಂಥ ಬ್ರಹ್ಮದೇವರ ಮಗನಾದ ರುದ್ರದೇವರೇ ಶುಕಾಚಾರ್ಯರಾಗಿ ವೇದವ್ಯಾಸ ದೇವರಿಗೆ ಹುಟ್ಟಿ ಬರ್ತಾರೆ. ಆಗ ವೇದವ್ಯಾಸ ಭಿನ್ನ ವಿಜಯ ವಿಠಲನು ಬಲಿಗೆ ಭಕ್ತಿಗೆ ಮೆಚ್ಚಿ, ಬಲಿಯ ಭಕ್ತಿ ಇಷ್ಟು ದೇವರಲ್ಲಿ ಭಕ್ತಿ ಮಾಡ್ತಾನೆ ಅಂದರೆ ಆ ಭಕ್ತಿಗೆ ಮೆಚ್ಚಿ ದೇವರು ಸದಾತನ ಬಿಂಬನಾಗಿ ನಿರಂತರವಾಗಿ ಇರ್ತಾನೆ. ಹೀಗೆ ಬಲಿಚಕ್ರವರ್ತಿಗಳು ಸದಾಕಾಲ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಪರಮಾತ್ಮನ ಪರಮಭಕ್ತರನ್ನು ಎನಿಸಿಕೊಳ್ತಾರೆ. ಪರಮಭಕ್ತರು, ದೇವರಿಗೆ ಪರಮಭಕ್ತರು ಬಲಿಚಕ್ರವರ್ತಿ. ಹಾಗೆ ಮನದೊಳು ಬಲಿರಾಯ ಮನಸ್ಸಿಜನಯ್ಯನ್ನ ನೆನೆಸುತ್ತಾ, ಹೀಗೆ ಬಲಿ ಮಹಾರಾಜ ಪರಮಾತ್ಮನ ಮನಸ್ಸಿನಲ್ಲಿ ನೆನೆಸ್ತಾ ಲೋಕವನ್ನೇ ಗೆದ್ದು ನನಗೆ ಯಾರೂ ಸಹ ಎದುರಿಲ್ಲ ಎಂಬೋ ಅಹಂಕಾರ ಬಂದುಬಿಡ್ತು. ಎಲ್ಲಿ ಲೋಕ ಗೆಲ್ಲಕ್ಕೆ ಶುರು ಮಾಡಿದ್ನೋ ಆವಾಗೆ ಬಲುಗರ್ವದಲ್ಲಿ ಇರೆ. ಆಗ ಈ ಎಲ್ಲ ಓಡಿ ಹೋದ ಎಲ್ಲರೂ ಅಹಂಕಾರದಿಂದ ಇದ್ದಾಗೆ ಈ ಓಡಿ ಹೋದ ಎಲ್ಲ ದೇವತೆಗಳೆಲ್ಲರೂ ಓಡೋದು. ಆಗ ದಕ್ಷ ಪ್ರಜಾಪತಿಯ ಮಗಳು ಹಾಗೂ ದೇವತೆಗಳ ತಾಯಿಯಾದ ಅದಿತಿ ದೇವಿಯರು ತನ್ನ ಮಕ್ಕಳ ಕಷ್ಟವನ್ನು ನೋಡಿ, ದಕ್ಷನ ತನುಜೆ ಅಂದರೆ ಅದಿತಿ ಮನೋವ್ಯತೆಯಿಂದ ಕ್ಲೇಶ ಪಡುತ್ತಾ ತನ್ನ ಮಕ್ಕಳ ಕಷ್ಟಗಳನ್ನು ನೋಡಿ ಕ್ಷಣಿಸಿ ದೈತ್ಯನ ಕೂಡ ಗೆಲ್ಲುವ ಈ ದೈತ್ಯ ಅಂದರೆ ಈ ಅದಿತಿ ದೇವಿ ತನ್ನ ಮಕ್ಕಳ ಕಷ್ಟವನ್ನು ನೋಡಿ ಬಾಧೆಪಟ್ಟು ಈ ಬಲಿಯ ಅಹಂಕಾರವನ್ನು ತುಳಿದು ಹಾಕೋನು ನನಗೆ ಮಗನಾಗಿ ಹುಟ್ಟಬೇಕು, ನೀನೇ ನನ್ನ ಮಗನಾಗಿ ಹುಟ್ಟಬೇಕು ಅಂಥೇಳಿ ಪರಮಾತ್ಮನಲ್ಲಿ ಶರಣು ಹೋಗ್ತಾಳೆ. ಅವಾಗೆ ಶರಣು ಹೋಗಿ ಪಯೋವ್ರತವನ್ನು ಮಾಡಿ ಅದರ ಫಲವಾಗಿ ಪರಮಾತ್ಮನ್ ಅದಿತಿ ದೇವಿ ಕಶ್ಯಪರಿಗೆ ಒಲಿದು ಮಗನಾಗಿ ವಾಮನನಾಗಿ ಹುಟ್ಟಿ ಬರ್ತಾನೆ. ಶಕ್ರನ ಸೌಭಾಗ್ಯ, ಇಂದ್ರನನ್ನು ಒಲಿಸಿದ ಬಲಿಮಹಾರಾಜನು, ಇಂದ್ರಸೇನ ಅಂದರೆ ಬಲಿಮಹಾರಾಜನಿಗೆ ಇನ್ನೊಂದು ಹೆಸರು. ಇಂದ್ರಸೇನನು ಬಿಡದೆ ನಾನೇ ಬಲಿಷ್ಠನು ಅಂಥೇಳಿ, ನಾನೇ ಈ ತ್ರಿಲೋಕದಲ್ಲಿ ಪರಾಕ್ರಮವಂತ ಅಂತ ಹೇಳಿ, ದೇವತೆಗಳ ಒಡೆಯ ಅಂಥೇಳಿ ಇಂದ್ರನ್ನೇ ಸೋಲಿಸಿ ಆತನ ಪದವಿ ತಗೋತಾನೆ.
ತೆಗೆದುಕೊಳ್ಳಬೇಕೆಂತೂ ಆಸೆ ಪಟ್ಟು ತೆಗೆದುಕೊಳ್ಬೇಕು, ನಾನು ಇಂದ್ರ ಪದವಿ ನನಗೆ ಬೇಕು ಅಂತ ಹೋಗ್ತಾನೆ. ನಾನೇ ಈಗ ದೊಡ್ಡವನು ಅಂಥೇಳಿ ಅಹಂಕಾರದಿಂದ ಮೆರೆಯುತ್ತಾ ಶುಕ್ರಾಚಾರ್ಯರ ಮಾತಿನಂತೆ 100 ಯಜ್ಞ ಅಶ್ವಮೇಧ ಯಾಗವನ್ನು ಮಾಡಿ ಇಂದ್ರ ಪದವಿಯನ್ನು ಖಚಿತ ಅಂತ ತಿಳಿದು ಬಿಡ್ತಾನೆ. ಯಾವಾಗ 100 ಶುಕ್ರಾಚಾರ್ಯರು ಹೇಳ್ತಾರೆ, ಚಕ್ರವರ್ತಿಯ ಇಲ್ಲ ಎಂದು ಹಿಗ್ಗಿ ಶುಕ್ರನ ಶಿಷ್ಯನಿರೇ ಯಾಗದಲ್ಲಿ ಉರುಕ್ರಮನೇ ಉಪೇಂದ್ರನಾಗಿ ಬಂದು. ಏನಾಗುತ್ತೆ ಇಲ್ಲಿ? ಇನ್ನೇನಾಗೋಯ್ತು, ಅಶ್ವಮೇಧ ಯಾಗ 100 ಯಜ್ಞ ಮಾಡಿದಗಳಿಗೆ ಇಂದ್ರ ಪದವಿ ಖಚಿತ ಅಂತ ತಿಳಿದಾಗೆ ಬಲಿ ಮಹಾರಾಜನು ಯಾಗವನ್ನು ಮಾಡಿ ಎಲ್ಲರಿಗೆ ದಾನ ಧರ್ಮಾದಿಗಳು ಮಾಡ್ತಾ ಇರ್ತಾನೆ. ಅಂಥ ಟೈಮ್ನಾಗೆ ಈ ವೈಷ್ಣವೋತ್ತಮರಾದ ಬಲಿ ಮಹಾರಾಜನ ಮನೆಗೆ ಪುಟ್ಟ ಬಾಲಕನ ರೂಪದಲ್ಲಿ ವಾಮನ ಆಟವಾಡಿದ ಈ ವಾಮನ ರೂಪಿ ಪರಮಾತ್ಮ ಬರ್ತಾನೆ. ಈ ದೇವತೆಗಳನ್ನು ಉದ್ಧರಿಸಲಿಕ್ಕೆ ತ್ರಿವಿಕ್ರಮ ರೂಪವನ್ನು ಧಾರಣೆ ಮಾಡಿ ಬರ್ತಾರೆ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ತಾ ಕ್ರೀಡೆ ಆಡಿದಂತೆ ಬಾಲಕನಾಗಿ ಉರುಕ್ರಮನೇ ಉಪೇಂದ್ರನಾಗಿ ಬಂದು ಸಣ್ಣ ಮಗು ಆಟ ಆಡಿದಂಗೆ ಬಾಲಕನಾಗಿ ಆಕ್ರಮ ಮಾಡಿ ಬಲಿಯ ಮೆಚ್ಚಿಸಿ ಸಕ್ರಿಯ ಸಕಲೇಶ ವಿಜಯವಿಟ್ಟಿಲ್ಲನ್ ತ್ರಿವಿಕ್ರಮಾವತಾರ ಧರಿಸಿದನು ಸುರದೊಳೆಯೇ. ಅವತಾರವನ್ನು ಧರಿಸ್ತಾನೆ ಅಂತ ವಿಜಯದಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಡ ತಾಳದೊಳಗೆ ದಾನವನಲ್ಲಿಗೆ ಮುದ್ದು ಮೋಹಕನಾಗಿ ಇಲ್ಲಿ ಬಲಿಯ ಬಳಿ ಯಾಚನೆ ಮಾಡಲು ಹೋದ ಅಂತ ತಿಳಿಸ್ತಾರೆ ಇಲ್ಲಿ ನಮ್ಮ ವಿಜಯದಾಸರು. ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಪತ್ನಿ ಸಮೇತರಾಗಿ ದಾನಾದಿಗಳನ್ನು ಮಾಡ್ತಾ ಇರ್ತಾರೆ. ಆ ರಾಕ್ಷಸ ರಾಜರಾದ ಬಲಿ ಮಹಾರಾಜರ ಬಳಿಯಲ್ಲಿ ಪುಟ್ಟ ಬಾಲವಟುವಾಗಿ ಬಂದು ಮುದ್ದು ಮೋಹನನಾಗಿ ಹಾಕ್ತಾನೆ. ನೋಡ್ರಿ, ನಮ್ಮ ವಿಜಯದಾಸರು ಹೇಗೆ ಬರೆದಿದ್ದಾರೆ, ದಾನವಲ್ಲಿಗೆ ಮುದ್ದು ಮೋಹನನಾಗಿ ಹೋಗಿ ದಾನವ ಬೇಡಿದ 3 ಪಾದ. ಏನು ಕೇಳಿದ ದಾನ? 3 ಪಾದ ಅಂತ ಕೇಳಿದ. ಆ ಬಲಿ ಮಹಾರಾಜ ಮುದ್ದು ಬಾಲಕನ ನೋಡಿ ಏನು ಬೇಕು ಅಂತ ಕೇಳಿದರೆ, ನನಗೆ 3 ಪಾದ ಬೇಕು. ಏನು ಕೇಳಿದ್ರೂ ಕೊಡ್ತೀಯಾ ಅಂತ ಕೇಳಿದರೆ, ಖಂಡಿತ ಕೊಡ್ತೀನಿ ಅಂದರೆ 3 ಏನು ಬೇಡ, 3 ಅಡಿ ಭೂಮಿ ಕೊಟ್ಟರೆ ಸಾಕು. ಆಗ ಪುಟ್ಟ ಬಾಲನು 3 ಅಡಿ ಕೇಳಿದ್ದ ಅಂತ ನಸುನಗುತ್ತಾ ಆ ಪಾದಗಳನ್ನು ತೊಳೆದು ಆ ಪಾದೋದಕವನ್ನು ಶಿರದಲ್ಲಿ ಧರಿಸಿ ಪರಮಭಕ್ತನಾದ ಬಲಿಯ ಭಕ್ತಿಗೆ ಮೆಚ್ಚಿ ತನ್ನನ್ನೇ ಕೊಟ್ಟ ವಾಮನನು ಅಂತ ಅಂತಾರೆ. ಪರಮಾತ್ಮನ ಪಾದೋದಕವನ್ನು ಶಿರದಲ್ಲಿ ಧರಿಸಿದ ಆ ಬಲಿ ಮಹಾರಾಜನಿಗೆ ಇಂದ್ರ ಪದವಿಗಿಂತ ದೊಡ್ಡದೇ ಅಲ್ಲ ಇದು. ಮೋಕ್ಷ, ಕಲ್ಪಾಂತರವರೆಗೆ ಮೋಕ್ಷವನ್ನು ನೀಡ್ತಾ ಇದ್ದಾರೆ ವಿಜಯದಾಸರು. ಅದಕ್ಕೆ ಇಲ್ಲೇನು ಹೇಳ್ತಾರೆ, ಪಿತಾಮಹನಯ್ಯ ನಮ್ಮಯ್ಯ ಕಾಣುವವನಾರು ಈತನ ಮಹತ್ತನು ರೂಪ ಏಣಿಸಲೆಳವೆ ಲಕುಮಿಗಾದರು. ಈತನ ರೂಪನ್ನು ಎಣಿಸ್ಲಕ್ಕಾಗೋದೇ ಇಲ್ಲ. ಬಾಣಾಸುರನ ಜನಕ ಮಾತು ಕೇಳುತ್ತಾ ವಿಪ್ರ ಏನು ಬೇಡಿದನೆಂದು ನಸುನಗುತ್ತಾ ಏನು ಕೇಳ್ತಿದ್ಯಲ್ಲಿತ ಅಂತ ನಗ್ತಾ ನೀರಿನಲ್ಲಿ ತನ್ನ ಸತಿಯ ಸಹಿತಾಗಿ ಕ್ಷೋಣಿಯ ತ್ರಿಪದವ ದಾರಿಯರೆಗೆ ಆಯಿತು ಕೊಡ್ತೀನಿ ಅಂಥೇಳಿ ಸಂಕಲ್ಪ ಮಾಡಿದ. ದೇನು ಭಕ್ತರಿಗೆಲ್ಲ ವಿಜಯ ವಿಠಲ ತಾನೇ ಆನಂದದಲ್ಲಿ ಕೈಕೊಂಡ ಭಕ್ತಿಗೆ ಮೆಚ್ಚಿ. ಈ ಎಷ್ಟು ಭಕ್ತಿಲಿಂದ ಆ ಪಾದ ತೊಳೆಯೋದು ನೋಡಿ, ತನ್ನನ್ನೇ ಕೊಟ್ಟು ಬಿಟ್ಟ ಅಂದರೆ ಮೋಕ್ಷ ಕೊಟ್ಟ. ಇಲ್ಲಿ ಇಂದ್ರ ಪದವಿ ಮತ್ತು ನಾಳೆ ಇನ್ನೊಬ್ಬನ ಯಾರಾದರೂ ಬಂದು ಇನ್ನೂ ಜಾಸ್ತಿ ಬಲಶಾಲಿ ಇದ್ದಾನೆ ಅಂದರೆ ಆ ಪದವಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅತ್ಯುತ್ತಮವಾದ ಮೋಕ್ಷವನ್ನೇ ಕೊಟ್ಟಿದ್ದಾನೆ ನಮ್ಮ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಮೊದಲೆಯ ಅಡಿ ಏನು ಮಾಡಿದ, ಇಡೀ ಭೂಮಂಡಲವನ್ನೇ ಆಕ್ರಮಿಸಿದ ಬಾಲ ವಾಮನ. ಒಂದು ಚರಣ ಬೊಮ್ಮಾಂಡ ಕರ್ಪರದಲ್ಲಿ, ಒಂದು ಚರಣ ಪಾತಾಳ ಲೋಕದಲ್ಲಿ ಭೂಮಂಡಲವನ್ನು ಆಕ್ರಮಿಸಿ ನಮ್ಮ ಸ್ವಾಮಿ ಮತ್ತೊಂದು ಪಾದವನ್ನು ಅಡೆಯಾಗಿ ಆಕಾಶ ಮಂಡಲಕ್ಕೆ ಹಾಕಿದ. ಆ ರೀತಿಯಾಗಿ ಬೆಳೆದು ನಿಂತ ತ್ರಿವಿಕ್ರಮ ರೂಪಿ ಪರಮಾತ್ಮನ ನೋಡಿದಗಳಿಗೆ ಆ ಉಗುರಿನಿಂದ, ಆ ಕಾಲಿನ ಉಗುರಿನಿಂದ ಗಂಗಾದೇವಿ ಹುಟ್ಟಿ ಬಂದಲಂತೆ. ಮತ್ತೊಂದು ಪಾದ ಎಲ್ಲಿಡಬೇಕು ರಾಜನನ್ನು ಕೇಳಿದರೆ ಬಂದವರು ಯಾರೂ ಅಲ್ಲ. ಕೆಳಗೆ ಒಂದು ಇಡೀ ಬ್ರಹ್ಮಾಂಡವನ್ನು ಒಂದು ಪಾದದಿಂದ, ಮೇಲೆ ಆಕಾಶವನ್ನು ಒಂದು ಪಾದದಿಂದ ಇಟ್ಟಿದ್ದಾನೆ ಅಂದರೆ ಬಂದವನು ನಮ್ಮ ಹರಿ.
ಎಂದು ದೈತ್ಯರ ಗುರುಗಳಾದ ಶುಕಾಚಾರ್ಯರು ಹೇಳಿದರೂ ಸಹ ಬೇಡಲು ಬಂದವನ್ ನನ್ನ ಅಂತರ್ಯಾಮಿ ಅಂತ ತಿಳಿಲಿಲ್ಲ ನಾನು. ಬಲಿ ಮಹಾರಾಜು ಇದಕ್ಕೆ ಮತ್ತೆ ಬೇರೆ ಆನಂದ ಏನೂ ಇಲ್ಲ, ಸ್ವಾಮಿ ನನ್ನ ಹತ್ರ ಬಂದು ದಾನ ಬೇಡ್ತಾ ಇದ್ದಾನೆ ಅಂತಂದು ಮನಸ್ಸಿನಾಗ ಅಂದ್ಕೊಂಡು, ನಿನ್ನ ಆಟ ಸ್ವಾಮಿ ಇದು, ನನ್ನ ತಲೆ ಮೇಲೆ ಇಡು ನಿನ್ನ ಇನ್ನೊಂದು ಪಾದ, 3ನೇ ಅಡಿ ಕೇಳಿದ್ದೆಲ್ಲ ನನ್ನ ತಲೆ ಮೇಲೆ ಇಡು. ಆ ವೈಷ್ಣವೋತ್ತಮಾದ ಆ ಬಲಿ ಮಹಾರಾಜು ತನ್ನ ಶಿರಸ್ಸನ್ನು ಬಗ್ಗಿಸಿ 3ನೇ ಅಡಿಯಾಗಿ ನನ್ನ ತಲೆಯ ಮೇಲೆ ಕಾಲಿಡು ಸ್ವಾಮಿ ಅಂತ ಕೇಳ್ತಾನೆ. ಹಾಗೆಯೇ ಆಗಲಿ ಅಂತೇಳಿ ತಲೆ ಮೇಲೆ ಪಾದಕ್ಕಿಟ್ಟರೆ ಪಾತಾಳಕ್ಕೆ ಒತ್ತುತ್ತಾನೆ. ಬಲಿ ಮಹಾರಾಜನ ಹೀಗೆ ಇಂದ್ರ ಪದವಿಯನ್ನು ಬಯಸಿದ ತನ್ನ ಭಕ್ತನ ಗರ್ವ ತುಳಿದು ಭಕ್ತನಿಗೆ ಮೆಚ್ಚುಗಾಗಿ ಇಂದ್ರದೇವರಿಂದ ವಂದಿತನಾದ ಲಕ್ಷ್ಮೀರಮಣ ಭಕ್ತಿಗೆ ಮೆಚ್ಚುತ್ತಾನೆ. ಆದರೆ ಗರ್ವ ಅದು ಬೇಕು ಎಂಬುದು ಇಟ್ಕೊಂಡು ಗರ್ವದಿಂದ ಇದ್ದಿದ್ದದಕ್ಕೆ ಅದನ್ನು ಗರ್ವವನ್ನು ಹರಣೆ ಮಾಡ್ತಾನೆ. ಕಾಯವನಿತ್ತವರಿಗೆ ನಾರಾಯಣ ಒಲಿದು ತನ್ನ ಕಾಯವನ್ನೇ ಆತನಿಗೆ ಅರ್ಪಿಸಿದ. ನನ್ನ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದು ಬಿಡು ಅಂದಿದ್ದದಕ್ಕೆ ಭಗವಂತನ ತನ್ನ ಒಲಿದು 1 ಕಲ್ಪ ಆಯುಷ್ಯ ಅನುಗ್ರಹಿಸಿದ. ಅಲ್ಲದೆ ಶಾಶ್ವತವಾದ ಐಶ್ವರ್ಯ, ಜ್ಞಾನ, ಭಕ್ತಿ ಇವೆಲ್ಲ ಕೊಟ್ಟು ಅದರ ಜೊತೆಗೆ ತನ್ನ ಮನೆಯ ಬಾಗಿಲನ್ನು ಶಾಶ್ವತವಾಗಿ ಕಾಯುತ್ತಿದ್ದು ತನ್ನ ಮಾಯದಿಂದ ಜನರನ್ನು ಮೋಹಿಸಿ ತನ್ನ ಗಾಯನ ಮಾಡುವವರಿಗೆ ಶ್ರೇಯಸ್ಸನ್ನು ನೀಡುತ್ತಾನೆ. ಅದಕ್ಕೆ ಅನೇಕ ಮುಖ್ಯ ಉದಾಹರಣೆಗಳು ನಮ್ಮ ಬಲಿಚಕ್ರವರ್ತಿಗಳು ಅತೀ ಮುಖ್ಯರು. ನೀನೇ ಬಲಿಯ ಮನೆಯ ಬಾಗಿಲ ಕಾಯ್ದ ಮೇಲೆ ನೀನೇ ದೊಡ್ಡವನೋ ರಂಗ, ನಿನ್ನ ದಾಸರು ದೊಡ್ಡವರು ಅಂಥೇಳಿ ನಮ್ಮ ದಾಸರು ಅವನ ಕಾರುಣ್ಯವನ್ನು ಸ್ತುತಿಸ್ತಾರೆ. ಬಲಿಯ ಬಾಗಿಲ ಕಾಯ್ದವನು ನಮ್ಮಪ್ಪ. ಇಂದ್ರನಿಗೆ ಸುರ ಪದವಿ ಕೊಡಿಸಿ ಬಲಿಗೆ ಒಲಿದ ಕಂದರ್ಪಪಿತ ನಮ್ಮ ವಿಜಯ ವಿಠಲವಟು. ಮನ್ಮದ ಜನಕನಾದ ನಮ್ಮ ವಾಮನ ಇಂದ್ರನ ಪದವಿಯನ್ನು ಇಂದ್ರನಿಗೆ ನೀಡಿ ವೈಷ್ಣವೋತ್ತಮರಾದ ಬಲಿಯನ್ನು ಉದ್ಧರಿಸಿದ ಎಂದು ವಾಮನ ಅವತಾರದನ್ನು ಅತ್ಯುತ್ತಮವಾಗಿ ಕಣ್ಣಿಗೆ ಕಟ್ಟಿದಂತೆ ಶ್ರೀಮದ್ ಭಾಗವತದಲ್ಲಿ ಬರುವ ಪ್ರಸಂಗಗಳನ್ನು ಈ ಸುಳಾದಿ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾರೆ ವಿಜಯಪ್ರಭುಗಳು. ಇಲ್ಲಿ ಬಲಿಯನ್ನು ಉದ್ಧರಿಸಿದ ಎಂದರೆ ಅವನಿಗೆ ಈಗ ಇಂದ್ರ ಪದವಿಗೆ ಬರುವ ಯೋಗ್ಯತೆ ಇಲ್ಲ. ಅದಕ್ಕೆ ಅದನ್ನು ತೆಗೆದು ಪಾತಾಳಕ್ಕೆ ತುಳಿದು 1 ಕಲ್ಪದವರೆಗೆ ಅಲ್ಲಿ ಭಗವಂತನ ವಿಶೇಷ ಧ್ಯಾನ ಮಾಡುತ್ತಾ ಜ್ಞಾನ ಭಕ್ತ್ಯಾದಿಗಳನ್ನು ಪಡೆದು ಮುಂದಿನ ಕಲ್ಪದಲ್ಲಿ ಅವನನ್ನು ಇಂದ್ರ ಪದವಿಗೆ ಬರುವಂತೆ ಅನುಗ್ರಹಿಸುತ್ತಾನೆ ನಮ್ಮ ವಿಜಯ ವಿಠಲ. ಪರಮಾತ್ಮನು ತನ್ನ ಭಕ್ತರು ತಪ್ಪು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಹಾಕುತ್ತಾನೆ. ಆ ಶಿಕ್ಷೆ ಕೂಡ ಉದ್ಧಾರವಾಗೋ ಥರನೇ ಇರುತ್ತೆ. ದೇವರ ನಾಮಸ್ಮರಣೆ ಮಾಡು ಎಂಬುದೇ ಕೊಟ್ಟಿರ್ತಾನೆ. ಶಿಕ್ಷೆ ಹಾಕಿದ್ರೂ ಅದನ್ನು ಕೆಟ್ಟದರೊಳಗೆ ಹಾಕಲ್ಲ. ಪರಮಾತ್ಮನು ನೀಡಿದ್ದನ್ನು ಮೀರಿ ಯಾವುದೂ ನಾವು ಬಯಸಬಾರ್ದು. ಮತ್ತು ಪರಮಾತ್ಮನು ಯಾಚನೆ ಯಾಕೆ ಮಾಡಿದ ಎಂದರೆ, ಬಲಿ ಮಹಾರಾಜು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದ್ದರೆ ಧರ್ಮದಿಂದ ಜೀವನವನ್ನು ನಡೆಸುವ ಯಾರನ್ನೂ ಸಹ ಅಲುಗಾಡಿಸಲು ಆಗೋದಿಲ್ಲ, ಸಾಧ್ಯವಿಲ್ಲ. ಹೀಗಾಗಿ ಸಜ್ಜನರಾದ ತನ್ನ ಭಕ್ತನಾದ ಬಲಿಯನ್ನು ತಪ್ಪನ್ನು ಸರಿಪಡಿಸಿ ಸರಿಯಾದ ಹಾದಿಗೆ ವಟುವಾಗಿ ಬಂದ ವಾಮನ ರೂಪಿ ಪರಮಾತ್ಮ ಉದ್ಧಾರ ಮಾಡಿದನೇ ಹೊತ್ತು ಅಲ್ಲಿ ಹಾಗೇ ಆತಗೆ ಶಿಕ್ಷೆ ಕೊಡಬಹುದಾಗಿತ್ತು ಅಂದರೆ ಕೊಡಬಹುದಾಗಿತ್ತು. ಆದರೆ ಆತನ ಗರ್ವವನ್ನು ಖಂಡನೆ ಮಾಡಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಾಮನ ರೂಪಿ ಪರಮಾತ್ಮನು ಬಲಿ ಮಹಾರಾಜನ ಅಹಂಕಾರವನ್ನು ಅಣಗಿಸಿ ಅವರನ್ನು ಉದ್ಧರಿಸಿದ ಹಾಗೆ ನಮ್ಮ ಒಳಗೆ ನಮ್ಮ ತಪ್ಪುಗಳನ್ನು ತುಳಿದು ಸರಿಯಾದ ಸಾಧನೆಯ ಮಾರ್ಗದಲ್ಲಿ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗಬೇಕು ಅಂಥೇಳಿ ಎಲ್ಲರಲ್ಲಿ ನಾವೆಲ್ಲರೂ ಆ ಸ್ವಾಮಿನ ಪ್ರಾರ್ಥನೆ ಮಾಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ.